ಎಚ್ಡಿ ಕೋಟೆ ಈ ಬಾರಿಯ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶದಲ್ಲಿ ಎಚ್ಡಿ ಕೋಟೆ ತಾಲೂಕು ಇತಿಹಾಸ ಸೃಷ್ಟಿಸಿದೆ. ಇದೇ ಮೊದಲ ಬಾರಿಗೆ 96.80 ಫಲಿತಾಂಶದೊಂದಿಗೆ ಮೈಸೂರು ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನ ಗಳಿಸಿದೆ. ಈ ಮೂಲಕ ಕ್ಷೇತ್ರ ಶಿಕ್ಷಣಾಧಿಕಾರಿ ತೆಗೆದುಕೊಂಡಿದ್ದ ವಿನೂತನ ಪ್ರಯೋಗ ಸಕ್ಸಸ್ ಕಂಡಿದೆ. 2025-26ನೇ ಸಾಲಿನಲ್ಲಿ ಹೆಗ್ಗಡದೇವನಕೋಟೆ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಇವತ್ತು ಫಲಿತಾಂಶ ಹೊರಬಿದ್ದಿದೆ. ಈ ಫಲಿತಾಂಶದಲ್ಲಿ ಹೆಗ್ಗಡದೇವನಕೋಟೆ ತಾಲೂಕಿನಲ್ಲಿ 2971 ಮಕ್ಕಳು ಪರೀಕ್ಷೆಗೆ ಹಾಜರಾಗಿದ್ದರು. ಅದರಲ್ಲಿ 1427 ಗಂಡು ಮಕ್ಕಳು, 1544 ಹೆಣ್ಣು ಮಕ್ಕಳು. ಇದರಲ್ಲಿ ಉತ್ತೀರ್ಣರಾಗಿರೋಂಥವ್ರು, ಪಾಸ್ ಆಗಿರೋಂಥವ್ರು 2876, 95 ಮಕ್ಕಳು ಅಷ್ಟೇ ಫೇಲ್ ಆಗಿರೋಂಥದ್ದು. ಅಂದರೆ ತಾಲೂಕಿನ ಫಲಿತಾಂಶ 96.80. ಗಂಡು ಮಕ್ಕಳ 95.52%, ಹೆಣ್ಣು ಮಕ್ಕಳದು 97.99. ಅಂದರೆ ನಿಯರ್ಲಿ 98% ಹೆಣ್ಣು ಮಕ್ಕಳು ಫೇಲ್ ಆಗಿದ್ದಾರೆ. ಪಿಎಂ ಶ್ರೀ ಸರ್ಕಾರಿ ಆದರ್ಶ ವಿದ್ಯಾಲಯದ ವೇದಶ್ರೀ 625ಕ್ಕೆ 618 ಅಂಕಗಳನ್ನು ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನ ಬಂದಿದ್ದಾರೆ. ಪಿಎಂ ಶ್ರೀ ಸರ್ಕಾರಿ ಆದರ್ಶ ವಿದ್ಯಾಲಯದ ಮತ್ತೊಬ್ಬ ವಿದ್ಯಾರ್ಥಿನಿ ಲಿಖಿತಾ ಮತ್ತು ಏಕಲವ್ಯ ವಿದ್ಯಾಶಾಲೆಯ ಆದಿತ್ಯ 625ಕ್ಕೆ 614 ಅಂಕಗಳನ್ನು ಪಡೆದು ತಾಲೂಕಿಗೆ 2ನೇ ಸ್ಥಾನ ಬಂದಿದ್ದಾರೆ. ಸೇಂಟ್ ಮೇರಿಸ್ ಕಾನ್ವೆಂಟ್ ಪ್ರೌಢಶಾಲೆಯ ದರ್ಶಿನಿ 3ನೇ ಸ್ಥಾನ ಪಡೆದಿದ್ದಾರೆ. 28 ವಿದ್ಯಾರ್ಥಿಗಳು ಪ್ರಥಮ ಭಾಷೆ ಕನ್ನಡದಲ್ಲಿ 125ಕ್ಕೆ 125 ಅಂಕಗಳನ್ನು ಪಡೆದು ಸಾಧನೆ ಮಾಡಿದ್ದಾರೆ. 600ಕ್ಕಿಂತ ಹೆಚ್ಚಿನ ಅಂಕಗಳನ್ನು 28 ವಿದ್ಯಾರ್ಥಿಗಳು ಪಡೆದಿದ್ದಾರೆ. ಮೊದಲನೇದಾಗಿ ನಮ್ಮ ತಾಲೂಕಿನ ಬಿಒ ಆಗಿರ್ತಕ್ಕಂಥ ರಾಜು ಸರ್ ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು, ಅಭಿನಂದನೆಗಳು ಕೂಡ. ನಮ್ಮ ತಾಲೂಕಿಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ವಿದ್ಯಾರ್ಥಿಗೆ ಮತ್ತು ನಮ್ಮ ಟೀಚರ್ಸ್ಗೆ ಎಲ್ರಿಗೂ ಕೂಡ ಒಂದು ಪುಣ್ಯ. ಕೆಲವು ಟೀಚರ್ಸ್ಗಳೆಲ್ಲ ಬೈಕಾಗ್ತಾ ಇದ್ರು, MLA ಅವರು ಯಾಕೆ ಈ BO ಅವ್ರನ್ನ ನಮಗೆ ನಿದ್ದೆ ಮಾಡೋಕ್ಕೆ ಬಿಡೋಲ್ಲ, ಕೆಲವರು ಇನ್ ಟೈಮ್ಗೆ ಬೆಳಗಿನ ಜಾವ 7 ಗಂಟೆಗೆ ಹೋಗಿ ಕ್ಲಾಸ್ ರೂಮ್ಗಳಲ್ಲಿ ಅವರೇ ನಿಲ್ತಾಯಿದ್ರು. ಮತ್ತು ಅಟೆಂಡೆನ್ಸ್ಗಳನ್ನ BO ಅವರೇ ಟೀಚರ್ಸು ತಗೋತಾಯಿದ್ರು. ಮತ್ತು ಅವ್ರದ್ದೊಂದು ಸಾಧನೆ ಮನೆ ಓದುವಂಥ ಕಾರ್ಯಕ್ರಮ ಮಾಡಿದ್ರು. ನಂತರ ಮಕ್ಕಳುಗಳಿಗೆ ಪೂರ್ವ ಪರೀಕ್ಷೆಗಳ್ನ 3-4 ಪರೀಕ್ಷೆಗಳ್ನ ಮಾಡಿದ್ರು. ಮತ್ತು ನಮ್ಮ ಓದೇನೋ ಅಂತ ಅನ್ಕೊಂಡ್ರೆ, ಬಟ್ ನಮ್ಮ ನಿರೀಕ್ಷೆಗೂ ಮೀರಿ ಮೊದಲನೇ ಸ್ಥಾನಮಾನವನ್ನು ನಮ್ಮ ಇರ್ತಕ್ಕಂಥ ವಿದ್ಯಾರ್ಥಿಗಳು ಟೀಚರ್ಸ್ ಎಫೆಕ್ಟ್ಸಿಂದ ಇವತ್ತು ಒಂದು ಉತ್ತಮವಾದಂಥ ಸ್ಥಾನಮಾನ ಬಂದಿದೆ. ಖಂಡಿತವಾಗ್ಲೂ ಇವತ್ತು ಒಂದು ಭಾಳ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನನಗೆ ಒಂದು ಗೌರವ ಉಳಿಸ್ತಕ್ಕಂಥ ಕೆಲಸವನ್ನು ಮೊದಲನೇ ಪ್ಲೇಸ್ಗೆ ಇವತ್ತು ಅವರು ಮಾಡಿಕೊಟ್ಟಿದ್ದಾರೆ. ನಮ್ಮ ಎಲ್ಲ ವಿದ್ಯಾರ್ಥಿಗಳು, ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ಗ್ರಾಮದಲ್ಲಿ ಇದ್ದು ಅತ್ಯುತ್ತಮವಾಗಿ ಓದಿ ಇಡೀ ತಾಲೂಕಿಗೆ ಹೈಯೆಸ್ಟ್ ಬಂದಿರತಕ್ಕಂಥ, ಪ್ರತಿ ವರ್ಷ ಯಾವಾಗಲೂ ಕೂಡ ಆಗಸ್ಟ್ ತಿಂಗಳಲ್ಲಿ ಸನ್ಮಾನ ಮಾಡ್ತಿದ್ದೆ. ಮತ್ತು ನಮ್ಮ ಸ್ಯಾಲ್ರಿಯಿಂದ ಬಂದಿರತಕ್ಕಂಥ ಚೆಕ್ನ ಮಕ್ಕಳುಗಳಿಗೆ ವಿತರಣೆ ಮಾಡ್ತಿದ್ದೀನಿ. ಈ ಮುಖಾಂತರ ಇವರು ಆಗಸ್ಟ್ 15 ಕೂಡ ಮತ್ತೆ ಸನ್ಮಾನ ಕಾರ್ಯಕ್ರಮವನ್ನು ಅಲ್ಲೇ, ಯಾಕಂದರೆ ಅಲ್ಲೆಲ್ಲ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇರ್ತಾರೆ. ಅದರಿಂದ ಪ್ರತಿ ವರ್ಷವೂ ಕೂಡ ಕಳೆದ 8 ವರ್ಷದಿಂದಲೂ ಕೂಡ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ನಾವು ಮಾಡ್ಕೊಳ್ತೀವಿ. ಈ ವರ್ಷ ಭಾಳ ಸ್ಪೆಷಲ್ಲಾಗಿ ಎಲ್ಲ ಟೀಚರ್ಸ್ನ ಕರೆದು ನಮ್ಮ BO ಅವರಿಗೆ ಮತ್ತು ಯಾರ್ಯಾರು ಡಿಸ್ಟಿಂಕ್ಷನ್ ತೆಗೆದಿದ್ದಾರೆ ಅವ್ರನ್ನ ಕರೆದು PUC ಮತ್ತು SLC ಮಕ್ಕಳಿಗೆ ಇಬ್ಬರಿಗೂ ಕೂಡ ಒಟ್ಟಿಗೆ ಮಾಡ್ತಕ್ಕಂಥದ್ದು. ಮತ್ತು ಫಲಿತಾಂಶ ಹೊರ ಬೀಳುತ್ತಿದ್ದಂತೆ ಶಾಸಕ ಅನಿಲ್ ಚಿಕ್ಕಮದು ಅವರು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿರುವ ವೇದಶ್ರೀ ಅವರ ಹುಟ್ಟೂರು ಅಣ್ಣೂರು ಹೊಸಳ್ಳಿ ಗ್ರಾಮದ ಮನೆಗೆ ತೆರಳಿ ಸನ್ಮಾನಿಸಿದರು. ಸಿಹಿ ತಿನಿಸಿ ಶುಭಾಶಯ ಕೋರಿದ್ರು. ಮುಂದಿನ ವಿದ್ಯಾಭ್ಯಾಸಕ್ಕೆ ಸಕಲ ರೀತಿಯಲ್ಲೂ ಸಹಾಯ ಮಾಡೋದಾಗಿ ಭರವಸೆ ನೀಡಿದ್ರು. ವರದಿ ಎಚ್ಡಿ ಕೋಟೆ ರಮೇಶ್, ಶ್ರೀ ಟಿವಿ ನ್ಯೂಸ್. ಇದರಲ್ಲಿ ಈ ಸಾಲಿನಲ್ಲಿ ಅತಿ ಹೆಚ್ಚು ಫಲಿತಾಂಶವನ್ನು ಪಡ್ಕೊಳ್ಳಲಿಕ್ಕೆ ನಮ್ಮೆಲ್ಲ ವಿದ್ಯಾರ್ಥಿಗಳು, ಪೋಷಕರು, ಪ್ರಮುಖವಾಗಿ ನಮ್ಮ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರುಗಳು, ನಮ್ಮ ಶಿಕ್ಷಕರ ಸಂಘದ ಸಂಘಟನೆಗಳು, ಎಲ್ಲದಕ್ಕಿಂತ ಪ್ರಮುಖವಾಗಿ ಮಾನ್ಯ ಶಾಸಕರ ಅವಿರತ ಮಾರ್ಗದರ್ಶನ, ಪ್ರತಿ ಹಂತದಲ್ಲೂ ಕೂಡ ಶಾಸಕರು ಮಾರ್ಗದರ್ಶನ ನೀಡಿ ಈ ಥರ BO ಅವರೇ ಹೆಗ್ಗಡದೇವನಕೋಟೆ ತಾಲೂಕು ಶೈಕ್ಷಣಿಕವಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಕಳೆದ 2 ವರ್ಷದಿಂದ ಕೂಡ ಫಲಿತಾಂಶ ಹಿಂದೆ ಇದೆ, ಕಡೆ ಸ್ಥಾನದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ನೀವು ಹೇಗಾದರೂ ಮಾಡಿ ಫಲಿತಾಂಶ ತರಲೇಬೇಕು ಅಂತ ನಿಟ್ಟಿನಲ್ಲಿ ಪ್ರತಿಯೊಂದು ಹಂತದಲ್ಲಿ ಶಾಸಕರು ನಮಗೆ ಮಾರ್ಗದರ್ಶನ ನೀಡಿದರು. ಅದರ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಮಾನ್ಯ ಉಪನಿರ್ದೇಶಕರು, ಪ್ರೌಢಶಾಲಾ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಪೋಷಕರು, ಎಲ್ಲ ನಮ್ಮ ವಿದ್ಯಾರ್ಥಿಗಳು ಪ್ರಮುಖವಾಗಿ ಕಾರಣಕರ್ತರಾಗಿದ್ದಾರೆ ಫಲಿತಾಂಶ ಬರೋಕ್ಕೆ. ಈ ಸಾರಿನ ಫಲಿತಾಂಶದಲ್ಲಿ ರಾಜ್ಯದ ಫಲಿತಾಂಶಕ್ಕಿಂತಲೂ ಕೂಡ ನಮ್ಮ ಫಲಿತಾಂಶ ಎಚ್ ಡಿ ಕೋಟೆ ತಾಲೂಕಿನ ಫಲಿತಾಂಶ ಹೆಚ್ಚಾಗಿದೆ. 96.80.
ಅಂದರೆ ಜಿಲ್ಲೆಯ ಫಲಿತಾಂಶದಲ್ಲಿ ಪ್ರಥಮ ಸ್ಥಾನದಲ್ಲಿ